ಇಡೀ ಲಂಕೆ ಬೆಚ್ಚಿ ಬಿಟ್ಟಿದೆಯಪ್ಪ. ಯೋಚಿಸಿ ಅಪ್ಪ, ಏನು ಒಂದು ಕಾಲದಲ್ಲಿ ಶರದಿಯ ಮಧ್ಯದಲ್ಲಿ ಕಲ್ಲು ಬಂಡೆಯಾಗಿ ಬಿದ್ದಿದ್ದಂತ ಈ ಲಂಕೆಯನ್ನ ಅವೇ ಅಲ್ಲದೆ ಕನಕ ಲಂಕೆಯನ್ನಾಗಿ ಮಾಡಿದ್ದು ಈ ಶಕ್ತಿ ಅದು. ಕತ್ತಲ ಬದುಕನ್ನ ಸಾಗಿಸುತ್ತಿದ್ದಂತ ಅಸುರರಿಗೆ ಬೆಳಕಿನ ಪಥವನ್ನ ತೋರಿದವರು ತಾವು. ನೀವು ಸಾಮಾನ್ಯರೇ ಅಪ್ಪ. ನಿಸ್ಸೀಮರು ಕೇವಲ ಒಬ್ಬ ವ್ಯಕ್ತಿಯಾಗುವುದಿಲ್ಲ, ಆಧಾರ ಶಕ್ತಿಯಾದ್ರಿ. ಇಡೀ ರಕ್ಕಸ ಸಮುದಾಯಕ್ಕೆ ನೀವು ನಾಯಕರಾದ್ರಿ. ನೀವು ಕೈಗೊಳ್ಳುವ ಒಂದು ನಿರ್ಣಯ ಆ ಸಮುದಾಯವನ್ನ ಬಾಧಿಸ್ತದೆ ಅಂತ ಆದ್ರೆ ನಿಮಗೆ ಸಹಿಸವೇ ಅಪ್ಪ? ನೀವೆಷ್ಟು ವಿಚಾರವಂತರು, ಜ್ಞಾನವಂತರು, ಶಾಸ್ತ್ರವನ್ನೇ ಅರಿತವರು ತಾವು, ಚತುರ್ವೇದವನ್ನ ಬಲ್ಲವರು ತಾವು. ಹರನಿಗೆ ತಮ್ಮ ಶರವನ್ನೇ ಕತ್ತರಿಸಿ ಹರನನ್ನೇ ಮೆಚ್ಚಿಸಿದವರು. ಘನವಾದಂತ ತಪವನ್ನ ಬೆಳೆದು ಬ್ರಹ್ಮನನ್ನೇ ಮುಗಿಸಿಕೊಂಡವರು ತಾವು. ತಮ್ಮ ಸಾಮರ್ಥ್ಯದಿಂದಲೇ ಹರ ಬ್ರಹ್ಮನನ್ನ ಅರಿತಂತ ತಾವು ರಾಮನನ್ನ ಅರಿಯುವುದಕ್ಕೆ ಸಾಧ್ಯವಾಗಲಿಲ್ವಾ? ಅಪ್ಪ, ತಾವು ನನ್ನ ಮನುಷ್ಯ ಎಂಬುದಾಗಿ ಪ್ರತಿಪಾದನೆಯನ್ನ ಮಾಡಿದ್ರಿ. ಆತ ಮತ್ತಿನ್ನೇನಲ್ಲ ಬಿಡು, ಮಾನವನಲ್ಲ, ಮಾನವಾತೀತ ಆತ. ಈ ಸಕಲ ಲೋಕಕ್ಕೆ ಒಡೆಯ, ಸರ್ವಾತ್ಮಕ, ಸರ್ವರನ್ನ ರಕ್ಷಿಸುವಂತ ಮಹನೀಯ, ಮುಕ್ತಿದಾಯಕ, ಶಾಶ್ವತ ಅಂತ ರಾಮನಲ್ಲಿ ಅದನ್ನು ಪರೀಕ್ಷಿಸ್ತೇನಂತ ಹೊರಟಿದ್ದೀರಲ್ಲ, ಅತಿಕಾಯ. ನಿನ್ನ ಮಾತನ್ನ ಕೇಳಿ ನಮ್ಮ ಮನೆಯಲ್ಲಿ ಪಂಚಾಂಗ ಶ್ರವಣ ಮಾಡುತ್ತಾ ಇರುವಂತಹ ಬ್ರಹ್ಮನು ಒಮ್ಮೆ ಬೆಚ್ಚಿ ಬಿದ್ದ. ಯಾಕೆ? ಮತ್ತಿನ್ನು ನೀನು ಆಡುತ್ತಾ ಇರುವಂತಹ ಮಾತು ಎಂತದ್ದು? ಎಂತದ್ದು? ನೀನು ಆಡುತ್ತಾ ಇದ್ದೀಯ ರಾಮ ಹೆಚ್ಚು ಎನ್ನುವುದಾಗಿ. ಅದು ಯಾಕೆ? ಯಾಕೆ? ನನ್ನ ಪರಾಕ್ರಮ ಪೌರುಷ ಎಷ್ಟು ಎನ್ನುವುದು ನಿನಗೆ ತಿಳಿದಿಲ್ಲ. Bala
ಪ್ರಕಟಿಸಿದವರು ನೀವು. ನಾನೇ. ಆದರೆ ಇಲ್ಲಿಯವರೆಗೆ ನಿಮ್ಮ ಹೋರಾಟ ಯಾರಲ್ಲಿ? ಜೀವರುಗಳಲ್ಲಿ, ಜೀವ ದೇವರುಗಳಲ್ಲಿ. ಆದರೆ ಈಗ ನಡೆಯುತ್ತಿರುವ ಹೋರಾಟ ಅದು ಯಾರಲ್ಲಿ? ಜೀವ ಪರಮಾತ್ಮನಲ್ಲಿ. ಅಂತಹ ಪರಬ್ರಹ್ಮ ಸ್ವರೂಪನಾದಂತ ರಾಮನೇ ಎದುರಾಗಿ ಬಂದಾಗ ಅವನಿಂದ ಜಯದ ಮಾಲೆ ಕಸಿಯುತ್ತೇನೆ ಕಸಿಯುತ್ತೇನೆ ಅಂತ ಹೋದ್ರೆ ಹೃದಯವಾಚನಕ ಇದು. ಹೊತ್ತು ತಲೆಗಳಿಂದ ತೆಗೆದುಕೊಂಡಂತಹ ಈ ನಿರ್ಧಾರವನ್ನ ಕೇವಲ ಒಂದೇ ತಲೆ ಇರುವಂತಹ ನೀನು ಅದರ ಪುನರ್ ವಿಮರ್ಶೆ ಮಾಡುವುದರ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಮತ್ತೆ ಹೇ ಅತಿಕಾಯ, ಈಗಾಗಲೇ ನನ್ನಲ್ಲಿ ನೀತಿಯ ಮಾತನ್ನು ಆಡುವುದಕ್ಕಾಗಿ ಬಂದವರಿದ್ದಾರೆ. ಹಾಗೆಯೇ ನೀನು ಬಂದು ನೀತಿಯ ಮಾತನ್ನೇ ಆಡುತ್ತೀಯ ಅಂತಾದರೆ ನೀನಾಗಲಿ ನಿನ್ನ ನೀತಿಯ ಮಾತಾಗಲಿ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಈಗ ನಿಮ್ಮ ಯುದ್ಧದ ಬದ್ಧತೆಯನ್ನ ಹೇಳೋ ನಿವಾರಿಸು. ಇಲ್ಲಿಯವರೆಗೆ ತಾವು ಯುದ್ಧವನ್ನ ಮಾಡಿದ್ರಿ, ಅದರ ಫಲಿತಾಂಶವನ್ನ ಯೋಚಿಸಿದ್ದೀರಾ? ಕೊಡುಗಲ್ಲಿ ಕವನೆಲ್ಲಿ ಹೋದ ನನಗಿಂತಲೂ ಬಲಶಾಲಿ ಆ ಕರಾಸುರ ಎಂಬುದಾಗಿ ನಿಮ್ಮಲ್ಲೇ ಕೇಳುತ್ತೇನೆ. ಆ ಕರಾಸುರ ಇಂದು ಎಲ್ಲಿ ಹೋದ? ಅವನ ತಮ್ಮನಾದಂತಹ ದೂಷಣ ಇಂದು ಏನಾಗಿದ್ದಾನೆ? ತ್ರಿಷೆಯ ಬದುಕಿದ್ದಾನ? ಹೀಗೆ 108 ಪ್ರಶ್ನೆಗಳು. ಜನಸ್ಥಾನದಲ್ಲಿದ್ದಂತ 14,000 ರಕ್ಕಸರನ್ನ ರಾಮ ಎತ್ತಿನ ಧನುವನ್ನ ಇಳಿಯುವುದಕ್ಕೆ ಮುಂಚೆ ಅವರನ್ನ ಬದುಕಾಗಿಸಾದ್ರೆ ರಾಮನನ್ನ ಒಬ್ಬ ಮನುಷ್ಯ ಎಂಬುದಾಗಿ ಕರೆಯುವುದಕ್ಕೆ ಸಾಧ್ಯವ? ಅಪ್ಪ, ಲಂಕೆಯ ಅದೆಷ್ಟು ಮಂದಿ ಪಟ್ಟುಪಟ್ಟರು. ಪ್ರಾಸ್ತ, ದುರ್ಮುಖ, ದೌಮ್ರಾಕ್ಷ, ಮಕರಾಕ್ಷ, ಕುಂಭ, ನಿಕುಂಭ, ಎಷ್ಟು ಹೆಸರುಗಳು. ಅವರೆಲ್ಲ ಇಂದು ರಾಮನ ಬಾಣದ ಮುಂದೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಲಂಕೆಯ ಅರ್ಧ ಬಲದಷ್ಟು ಬಲವನ್ನ ಹೊಂದಿದ್ದಂತ ನಿಮ್ಮ ತಮ್ಮ ಸುಭಶ್ರವಣ
ಆ ಕುಂಭಶ್ರವಣನನ್ನ ಒಬ್ಬ ಸಾಮಾನ್ಯ ಮನುಷ್ಯ ಕೊಲ್ತಾನೆ ಅಂತಾದ್ರೆ ಅವನನ್ನ ಮನುಷ್ಯ ಎಂಬುದಾಗಿ ಕರೆಯುವುದಕ್ಕೆ ಸಾಧ್ಯವ? ಅಪ್ಪ, ನನ್ನ ಸಹೋದರರು, ನಿಮ್ಮ ಮಕ್ಕಳು ದೇವಾಂತಕ ನರಾಂತಕರು, ಅವರನ್ನ ಕೊಂದಂತಹ ರಾಮ ದೇವನು ನರನೋ ಎಂಬ ತಮಗೆ ಅಪ್ಪ, ಬದುಕಿನ ಯಾವುದೋ ಒಂದು ದುಡುಕಿನ ನಿರ್ಧಾರದಿಂದ ಬದುಕಿನ ಪಥ ಬದಲಾಗಿ ಹೋಗುತ್ತದೆ. ಬದುಕಿನ ಪಥ ಬದಲಾಗಿದೆ ಎಂಬುದನ್ನು ಅರಿತ ಮೇಲೂ ಅದೇ ದಾರಿಯಲ್ಲಿ ಸಾಕ್ತೇವೆ ಅಂತ ಹೇಳಿದ್ರೆ ಮರುಳಾಟ ಬಂದಾಯಿತು. ನೀವೇ ಕಟ್ಟಿದಂತಹ ಸಾಮ್ರಾಜ್ಯವಿದೆ, ನೀವೇ ಬೆಳೆಸಿದಂತಹ ರಕ್ಕಸ ಸಮುದಾಯವಿದೆ, ನಿಮ್ಮ ಪ್ರೀತಿಯ ಮಕ್ಕಳು ಎಲ್ಲರೂ ಕೂಡ ಈ ಸಂಘರ್ಷದಲ್ಲಿ ನಾಶವಾಗುತ್ತಾ ಇದ್ದಾರೆ. ನಿಮ್ಮ ಸಾಧನೆಯ ಪ್ರತೀಕ ಅದು ಸೂರ್ಯಚಂದ್ರರಿರುವ ತನಕ ರಾರಾಜಿಸಬೇಕು. ಇಷ್ಟೇ ನಮ್ಮ ಬಯಕೆ ಅಪ್ಪ. ಅಪ್ಪ, ಈ ಲಂಕೆಯನ್ನ ಉಳಿಸುವುದಕ್ಕಾಗಿ ನಮ್ಮ ಮುಂದೆ ಅವಕಾಶದ ಬೆಳ್ಳಿಯ ರೇಖೆಯೊಂದು ಕಾಣಿಸುತ್ತಾ ಇದೆ. ಆ ಅವಕಾಶವನ್ನು ನಾವು ಧಿಕ್ಕರಿಸದೆ ಅದನ್ನು ಒಪ್ಪಿಕೊಳ್ಳಬೇಕು. ಏನು ಮಾಡಬೇಕು? ಇದು ನನ್ನ ಮನವಿ. ಆ ಸೀತೆಯನ್ನ ಸೀತೆಯೇ ಹೊರತು ರಾಮ ಖಂಡಿತವಾಗಿಯೂ ಅಲ್ಲ. ಒಂದೊಮ್ಮೆ ತಾವು ಸೀತೆಯನ್ನ ಕದ್ದು ತರದೇ ಇದ್ದಿದ್ದರೆ ರಾಮ ಪಂಚವಟಿ ಕ್ಷೇತ್ರದಲ್ಲೇ ಉಳಿಯಬೇಕಾಗಿತ್ತು. ವಾನರರನ್ನ ಕೊಟ್ಟಿಕೊಂಡು ಶತಯೋಜನ ವಿಸ್ತೀರ್ಣ ಲಂಕೆಯನ್ನ ಲಂಘಿಸಿ ರಾವಣ ದ್ವೇಷವನ್ನ ಸಾಧಿಸ್ತೇನೆ ಎಂಬ ಛಲವನ್ನ ರಾಮ ಯುದ್ಧ ಮಾಡುವಂತಹ ಪ್ರಸಂಗ ನಿರ್ಮಾಣವಾಗುವುದಕ್ಕೆ ಸಾಧ್ಯವೇ ಅಪ್ಪ. ಒಬ್ಬ ಗಂಡ ತನ್ನ ಹೆಂಡತಿಯ ಮಾರ್ಗರಕ್ಷಣೆಗಾಗಿ ಯಾವ ಕಾರ್ಯವನ್ನ ಮಾಡಬೇಕು ಅದೇ ಕಾರ್ಯವನ್ನ ರಾಮಚಂದ್ರ ಮಾಡುತ್ತಾ ಇದ್ದಾನೆ. ಅವನಿಗೀಗ ಅರ್ಥ ಜಯವೂ ಲಭಿಸಿದೆ.
ಲಂಕೆಯನ್ನು ಉಳಿಸಿಕೊಡಬೇಕು. ಇದೆಲ್ಲ ನಮ್ಮವರ ಬಯಕೆ, ನನ್ನ ಬಯಕೆ ಕೂಡ. ಅದೊಂದು ಕಾಲದಲ್ಲಿ ರಾಮನೇ ಹೇಳಿದಂತ ಮಾತು, ಅಭಯಂ ಸರ್ವಭೂತೇಭ್ಯೋ ದದತೆ ತದ್ರತಂ. ಸಕಲ ಪ್ರಾಣಿಗಳಲ್ಲೂ ಕೂಡ ಪ್ರೇಮವನ್ನ ಬೆಳೆದಿರುವಂತಹ ನಾನು ಒಂದೊಮ್ಮೆ ರಾವಣನೇ ಶರಣಾಗಿ ಬಂದರೂ ಕೂಡ ಅವನನ್ನ ರಕ್ಷಿಸ್ತೇನೆ, ಅವನನ್ನ ಕಾಪಿಡುವಂತ ಹೊಣೆಗಾರಿಕೆ ನನ್ನದು. ರಾಮನೇ ಹೇಳಿರುವಂತಹ ಮಾತು. ಆ ರಾಮನಿಗೆ ತಾವು ಶರಣಾಗಬೇಕು. ಅವನ ಪದತಲದಲ್ಲಿ ಹೊನ್ನಗಾಣಿಕೆಯನ್ನ ಇಟ್ಟು ತಮ್ಮ ಸಂಪ್ರೀತನಾದಂತಹ ವಿಭೀಷಣ ದೇವರು ಅವರನ್ನ ರಾಜ್ಯಕ್ಕೆ ಕರೆತರಬೇಕು. ಈ ಲಂಕೆಯನ್ನ ಉಳಿಸುವುದಕ್ಕಾಗಿ ಮಾತೆಯಾದಂತಹ ಸೀತೆಯನ್ನ ರಾಮನಿಗೆ ಕೊಡಿಯಪ್ಪ. ಕೊಡುವ ಅನಿವಾರ್ಯತೆಯೇ ನನಗಿಲ್ಲ. ತರುವ ಪೂರ್ವದಲ್ಲಿ ತರಬೇಡ ಎನ್ನುವುದಾಗಿ ಹೇಳಿದವರಿದ್ದಾರೆ. ತಂದ ಮೇಲೂ ಬಿಟ್ಟು ಕೊಡು ಎನ್ನುವುದಾಗಿ ಹೇಳಿದವರಿದ್ದಾರೆ. ಹಾಗೆ ಹೇಳಿದ ಕೆಲವರು ಇಂದು ಇಲ್ಲದಾಗಿ ಹೋಗಿದ್ದಾರೆ. ಹೆಚ್ಚೇನು ನನ್ನ ಹೆತ್ತವ್ವನೇ ಬಿಟ್ಟು ಕೊಡು ಎನ್ನುವುದಾಗಿ ಹೇಳಿದ್ರು. ಬಿಟ್ಟು ಕೊಡದಂತಹ ನಾನು ನನ್ನ ಮಗ ನೀನು ಹೇಳಿದ ಮಾತಿಗೆ ಒಪ್ಪಬೇಕಾ? ಗುರಿ ಒಂದೇ, ಜಾಲ ಒಂದೇ, ನಿರ್ಧಾರವೂ ಒಂದೇ. ಕೊಡೆ ರಾಮಗೆ ಸೀತೆಯರು. ನಿನ್ನ ನಿರ್ಧಾರ ಏನು ಹೇಳೋ? ಇಲ್ಲಿಯವರೆಗೆ ನಮ್ಮ ತಂದೆಯವರು ರಾಜ್ಯವನ್ನು ಆಡಿದ್ದು ರಾವಣತ್ವದ ಬಲದಿಂದಲೇ ಹೊರತು ಯಾವುದೇ ತತ್ವದ ಬಲದಿಂದ ಅಲ್ಲ. ಅವರ ಒಂದು ನಿರ್ಣಯವನ್ನ ಬದಲಿಸುವುದಕ್ಕೆ ಯಾರೆಲ್ಲ ಪ್ರಯತ್ನಿಸಿದವರು ಅವರಿಗೆಲ್ಲ ಸಾಧ್ಯವಾಗದೇ ಇದ್ದದ್ದು ನನ್ನಿಂದ ಸಾಧ್ಯವಾಗುತ್ತದೆ ಎಂಬ ಭಾವನವನ್ನ ತಡೆದು ಬಂದಿದ್ದಲ್ಲ. ಈ ಮಣ್ಣಿನ ಋಣವನ್ನ ತೀರಿಸುವುದಕ್ಕಾಗಿ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದೆ. ಸ್ಪಷ್ಟವಾಗಿ ಹೇಳಿದರಲ್ಲ, ಇದು ನನ್ನ ಅಂತಿಮ ನಿರ್ಣಯ. ಇನ್ನು ನಾನು ಮಾತಾಡುವುದಕ್ಕೆ ಈಗ ನಾನು ಯೋಚಿಸಬೇಕಾಗಿತ್ತು. ರಾವಣನ ಮಗನಾಗಿ ಏನು ಕರ್ತವ್ಯ ಅದನ್ನ ಆಲೋಚಿಸಬೇಕಾಗಿದೆ. ಅದೇ ಸರಿಯಾದಂತ ನಿರ್ಧಾರ. ನಮ್ಮ ಎದೆಯೆತ್ತರದ ಮಗನಿರುವಾಗ ನಾವು ಯುದ್ಧಕ್ಕೆ ಹೊರಡುವುದು ತರವಲ್ಲ. ಕೊಡೆಯಲ್ಲ ರಾಮನನ್ನ ಇಗೋ ಹೊಂಬಟ್ಟಳಲ್ಲಿ ದುರವೀರ್ಯವನ್ನು ನೀಡುತ್ತಾ ಇದ್ದೇನೆ. ಜಯಶಾಲಿ ಆದಿವ. ವಸತಿ ಮುಂಡವ ಬಣೆಗೆಲಯಿಸಿ
ಅಲ್ಲ, ದರ್ಶಿಸುವುದಕ್ಕಾಗಿ. ಇದೊಂದು ಕಾಲದಲ್ಲಿ ಚಿಕ್ಕಯ್ಯ ರಾಮನ ಬಗೆಗಾಗಿ ಆಡಿದಂತಹ ಮಾತುಗಳು ನನ್ನ ಕಿವಿಯಲ್ಲಿ ಅನುರಾಣಿಸುತ್ತಾ ಇದೆ. ಆ ಚಿನ್ಮಯ ಮೂರ್ತಿಯನ್ನ ಕಾಣಬೇಕು, ಅವನನ್ನ ದರ್ಶನಗೈಯಬೇಕು ಎಂಬ ಹೆಬ್ಬಯಕ್ಕೆ ನನ್ನ ಹೃದಯದಲ್ಲಿ ಕಾಡಿತ್ತು. ಆ ಅವಕಾಶ ತಂದೆಯ ಕಾರಣದಿಂದಲೇ ಇದುವರೆಗೆ ಬಂದಿದ್ದಲ್ಲ. ರಾವಣನ ಮಗನಾದರೂ ಕೂಡ ನಾನು ಹರಿಭಕ್ತ, ಪರಮ ವೈಷ್ಣವ. ಅದಕ್ಕಾಗಿ ತುಳಸಿಯ ಮಾಲೆಯನ್ನ ಕೊರಡಲ್ಲಿ ಹಾಕಿದ್ದೇನೆ, ಹಣೆಯಲ್ಲಿ ತ್ರಿಪುಂಡವನ್ನ ರಚಿಸಿದ್ದೇನೆ, ಸ್ಪಷ್ಟವಾಗಿ ರಚಿದ್ದೇನೆ. ಯುದ್ಧಕ್ಕೆ ಹೋಗುವಂತಹ ನಾನು ಮರಳಿಪುರವನ್ನ ಮರಳಿಪುರವನ್ನ ಖಂಡಿತವಾಗಿ ಸೇರುವುದಿಲ್ಲ. ಈ ಭೂಮಿಯ ಋಣವನ್ನ ತೀರಿಸುವುದಕ್ಕಿಂತ ಮುಂಚೆ ಒಮ್ಮೆ ತಾಯಿಯನ್ನ ನೋಡಬೇಕು, ಹೆತ್ತವೆಯನ್ನ ನೋಡಬೇಕು ಎಂಬ ಆಸೆ. ಅದಕ್ಕಾಗಿ ತಾಯಿಯ ಬಳಿ ಸೇರಿದೆ. ಅವಳ ಪಾದಯುಗ್ಮಗಳಲ್ಲಿ ಅಭಿವಾದನವನ್ನ ಮಾಡಿ ಹೊರಟಂತಹ ಕಾರಣವನ್ನ ಹೇಳಿದೆ. ಕಂಬಳಿಯನ್ನೇ ಮಂತ್ರಾಕ್ಷತೆಯನ್ನಾಗಿ ಮಾಡಿ ನನ್ನನ್ನ ಮೇಲಕ್ಕೆ ಎತ್ತಿ ಹಣೆಗೆ ಮುತ್ತಿಕ್ಕಿ ಹೇಳಿದ್ರಲ್ಲ, ವಿಜಯಿಯಾಗು ಮಗನೇ. ಅವಳು ಬಯಸುವ ವಿಜಯ ಈ ಲೋಕಕ್ಕೆ ಸಂಬಂಧಿಸಿದ್ದು. ನಾನು ಬಯಸುವ ವಿಜಯ ಅದು ಈ ಲೋಕದಿಂದ ಆಚೆ ಮೋಕ್ಷ ಸಾಮ್ರಾಜ್ಯವನ್ನ ಸೂರೆಳೆಯುವುದು. ಅಂಥ ವಿಜಯ ನನಗೆ ಬೇಕಾಗಿದೆ. ಮಣಿರಥವನ್ನ ಏರಿ ರಾಜಬೀದಿಗೆ ಬಂದಿದ್ದೇನೆ. ಕೇವಲ ಇಂಥ ಅವಕಾಶ ನನಗೊಬ್ಬರಿಗೆ ದಕ್ಕುವುದಲ್ಲ, ಲಂಕೆಯ ಸರ್ವವಾಸಿಗಳಿಗೂ ಕೂಡ ಅದು ದಕ್ಕಬೇಕಾಗಿದೆ. ಅದಕ್ಕಾಗಿ ರಾಮನೇನು, ರಾಮನಿಂದ ಒದಗುವಂತ ಯುದ್ಧದ ಪರಿಣಾಮವೇನು ಎಂಬುದನ್ನು ಅವರಿಗೆ ವಿವರಿಸಬೇಕಾಗಿದೆ. ಅದಕ್ಕಾಗಿ ಕರೆದು ಹೇಳ್ತೇನೆ. ನಿಮ್ಮನ್ನ ಎಚ್ಚರಿಸುವುದಕ್ಕೋಸ್ಕರವಾಗಿ ಕರೆದು ಹೇಳ್ತಾ ಇದ್ದೇನೆ. ರಾಮನೊಡನೆ ಅತಿಕಾಯ ಯುದ್ಧಕ್ಕೆ ಹೊರಟಿದ್ದಾರೆ. ನೀವು ಯೋಚಿಸಬೇಕಾಗಿತ್ತು ಅತಿಕಾಯನ ಉಳಿವ ಎಂಬ ಪ್ರಶ್ನೆಯಲ್ಲ. ನಮ್ಮ ಜೀವನದಲ್ಲಿ ರಾಮದೇವಿ ಎಂಬುದನ್ನು ಯೋಚಿಸುವಾಗ ನಮ್ಮ ಜೀವನದ ಪರಮ ಲಕ್ಷ್ಯ ಯಾವುದು ಎಂಬುದನ್ನು ಸಹ ನೀವು ಯೋಚಿಸಬೇಕಾಗ್ತದೆ. ಈ ಭೂಮಿಯಲ್ಲಿ ಹುಟ್ಟಿದಂತಹ ನಾವು ಒಂದಲ್ಲ ಒಂದು ದಿನ ರೋಗ ರುಜಿನಕ್ಕೆ ತುತ್ತಾಗಿ ಮರಣವನ್ನ ಹೊಂದುತ್ತೇವೆ. ಒಂದು ವೇಳೆ ನೀವು ರಾಮನ ಬಾಣಕ್ಕೆ ಎಂತಾದ್ರೆ ಆ ಸಾವು ಕೇವಲ ಸಾವಾಗಿರುವುದಿಲ್ಲ, ಮಂಗಳೋತ್ಸವವಾಗಿರ್ತದೆ. ಇಲ್ಲಿ ನಡೆಯುತ್ತಿರುವ ಯುದ್ಧ ಕೇವಲ ರಾಮರಾವಣರ ಯುದ್ಧ ಎಂಬುದಾಗಿ ಗೋಚರಿಸಿದರೂ ಕೂಡ ಇದು ಮೋಕ್ಷ ಸಂಗ್ರಾಮ. ನಿಮ್ಮ ಜೀವನದಲ್ಲಿ ನಾವು ಏನನ್ನ ಸಾಧಿಸಬಹುದು? ಸುಖ, ದುಃಖ, ನೋವು, ನಲಿವು, ದುಗುಡ, ದುಮ್ಮಾನ, ಅನೇಕ ಪದವಿಗಳನ್ನು ಧರಿಸಬಹುದು. ಆದರೆ ಒಂದು ದಿನ ಈ ಭೂಮಿಯ ಋಣವನ್ನು ತೀರಬೇಕಾಗ್ತದೆ.